ರಾನಿ ಸಿನಿಮಾ ಇದೇ ತಿಂಗಳು ಆಗಸ್ಟ್ 30ಕ್ಕೆ ರಿಲೀಸ್ ಆಗಬೇಕಿತ್ತು, ಆದರೆ ಇದು ಮುಂದೆ ಹೋಗಿದೆ. ಸೊ ಯಾಕೆ ಹೋಯಿತು, ಏನಾಯಿತು? ಸೊ ಮಾತಾಡ್ಸ್ಕೊಂಡು ಬನ್ನಿ. ನಿಮ್ಮ ಜೊತೆ ಈಗ ಕಿರಣ್ ರಾಜ್ ಅವರು ಇದ್ದಾರೆ. ನಮಸ್ತೆ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಹೇಗೆ ಅನಿಸ್ತಾ ಇದೆ? ಏಕೆಂದರೆ 2 ವಾರ ಮುಂದಕ್ಕೆ ಹೋಗಿದೆ. ಎಷ್ಟು ಫೀಲ್ ಆಗ್ತಿದ್ದೀರಾ ಅಥವಾ ಬೇಜಾರಾಗ್ತಿದೆಯಾ, ಖುಷಿ ಆಗ್ತಿದೆ, ಹೇಗೆ ಅನಿಸ್ತಾ ಇದೆ? ನಿಜ ಹೇಳಬೇಕು, ನನಗಂತೂ ಈ ಲೈಫಲ್ಲಿ ಏನೋ ಒಂದು ಒಳ್ಳೇದು ಆಗೋ ಟೈಮ್ ಹತ್ತಿರ ಬರ್ತಿದೆ ಅಂತಾಗ ಇನ್ನೂ ತಳ್ಳಿಬಿಟ್ರು ಸ್ವಲ್ಪ ಮುಂದಕ್ಕೆ ಅಂತ ಆ ಥರ ಅನ್ನಿಸಿದೆ. ಬಟ್ ಒಂದು ನಾವು ಡಿಸ್ಟ್ರಿಬ್ಯೂಟರ್ ಸರ್ ನಮಗೆ ಎಕ್ಸ್ಪ್ಲೇನ್ ಮಾಡಿದಾಗ ಆಬ್ವಿಯಸ್ಲಿ ಆ ಒಂದು ಸೆನ್ಸಿಟಿವಿಟಿ ಅರ್ಥ ಆಗೇ ಆಗುತ್ತೆ. ಆ್ಯಂಡ್ ನನ್ನ ಪ್ರಕಾರ ಅವ್ರು ಹೇಳಿದ್ದು ಕರೆಕ್ಟಾಗಿದೆ. ಇದು ಆ್ಯಕ್ಚುಲಿ ಒಂದು ತುಂಬ ಖುಷಿ ವಿಚಾರ. ತುಂಬ ಟೈಮ್ ಆದಮೇಲೆ ಜನ ಥಿಯೇಟ್ರಿಗೆ ಬರ್ತಿದ್ದಾರೆ, ಜನ ಸಿನಿಮಾ ನೋಡ್ತಿದ್ದಾರೆ, ನಮಗೊಂದು ಪಾಸಿಟಿವ್ ಹೋಪ್ ಬಂದಿದೆ, ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗಿದೆ. ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತವಾಗ್ಲೂ ಸಿನಿಮಾ ನೋಡ್ತಾರೆ ಅನ್ನೋ ಒಂದು ನಂಬಿಕೆ ಬಂದಿದೆ. ಅದರ ಮಧ್ಯ ಅದು ಆಲ್ರೆಡಿ ಅಷ್ಟು ಚೆನ್ನಾಗಿ ಇಲ್ಲಿ ಹೋಲ್ಡ್ ಇಟ್ಟಾಗ ಮುಂದೆ ನಮಗೆ ಥಿಯೇಟರ್ ಪ್ರಾಬ್ಲಮ್ ಆಗ್ಬೋದು. ಆ್ಯಂಡ್ ಲಾಸ್ಟ್ ಮೊಮೆಂಟ್ ಡಿಸಿಷನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ, ಲೈಕ್ ನೀವು ಕೂಡ ಒಂದು ಒಳ್ಳೆ ಬಜೆಟಲ್ಲಿ ಸಿನಿಮಾ ಮಾಡಿದ್ದೀರಾ, ಅದಕ್ಕೆ ಒಂದು ಒಳ್ಳೆ ಸೆಟಪ್ ಬೇಕು ಅಂತ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ಇಟ್ಸ್ ಓಕೆ. ಆಮೇಲೆ ತುಂಬ ಜಾಸ್ತಿ ಮುಂದೆನೂ ಹೋಗ್ತಾ ಇಲ್ಲ, 2 ವೀಕ್ಸ್ ಮುಂದೆ ಅಂತ ನಾನು ನನಗೆ ಸಮಾಧಾನ ಮಾಡ್ಕೊತಾ ಇದ್ದೀನಿ. ಸೊ